9th 10th ಬಂದಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಈಗೀಗ ಹೇಗೆ ಅಂದ್ರೆ 5th 6th ಸ್ಟ್ಯಾಂಡರ್ಡ್ ಅಲ್ಲೂ ಪೀರಿಯಡ್ಸ್ ಆಗ್ತಾ ಇದೆ. 8 years. We are seeing as early as 8 years. ಬಟ್ ಅದು ಹೆಲ್ದಿನಾ ಅಂತ? It is not healthy. Dietary fatty food ಇಂದ obesity ಇಂದ ಬೇಜಾರಾಗುತ್ತೆ. 8 ವರ್ಷದ ಮಗು ಪ್ಯಾಡ್ ಹಾಕೊಂಡು ಓಡಾಡಿದಾಗ. ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವರು ಸೋಷಿಯಲೈಸ್ ಆಗದೆ ಕಡಿಮೆ ಮಾಡ್ಬಿಡ್ತಾರೆ. ಪೀರಿಯಡ್ಸ್ ಅನ್ನೋದು ಮನೆಯಲ್ಲಿ ಒಂದೊಂದ್ಸತಿ ಅನ್ಟಚಬಲ್ ಸಬ್ಜೆಕ್ಟ್. ಮೇಲ್ಸ್ ಮಾತಾಡೋದೇ ಇಲ್ಲ ಅನ್ಸುತ್ತೆ. ಅಮ್ಮ ಸಪರೇಟ್ ಆಗಿ ಮಗಳನ್ನ ಕೂತ್ಕೊಂಡು ಪೀರಿಯಡ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಫ್ಯಾಮಿಲಿಯಲ್ಲಿ ನಾರ್ಮಲೈಸ್ ಮಾಡಿದಾಗ ಪೀರಿಯಡ್ಸ್ ಅನ್ನೋದು ತಾಯಿಯಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲು, ತಂದೆ ಇಂಪಾರ್ಟೆಂಟ್ ರೋಲ್ ಬರ್ತದೆ. ತಂದೆನೂ ಮಾತಾಡಬಹುದು ಮಗಳ ಜೊತೆಗೆ. ನೀವು ಹೇಳಿದ್ರಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಟ್ ನಾನೇ ನೋಡಿರುವಂತ ಒಂದಷ್ಟು ಜನ ಹೆಣ್ಮಕ್ಳು ಹೆಂಗೆ ಅಂದ್ರೆ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವರು ಸೋಷಿಯಲೈಸ್ ಆಗದೆ ಕಡಿಮೆ ಮಾಡ್ಬಿಡ್ತಾರೆ. ಸೊ ಅದೊಂದು ಇನ್ಸೆಕ್ಯೂರಿಟಿನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೋ ಗೊತ್ತಿಲ್ಲ. ಸೊ ಅದು ಯಾಕಾಗುತ್ತೆ ಆ ಥರ ಅಂತ? ಸಿ ಇಟ್ ಈಸ್ ಅಬೌಟ್ ಹೌ ವಿ ಟಾಕ್ ಅಬೌಟ್ ಪೀರಿಯಡ್ಸ್. ಪೀರಿಯಡ್ಸ್ ಅನ್ನೋದು ಮನೆಯಲ್ಲಿ ಒಂದೊಂದ್ಸತಿ ಅನ್ಟಚಬಲ್ ಸಬ್ಜೆಕ್ಟ್. ಮೇಲ್ಸ್ ಮಾತಾಡೋದೇ ಇಲ್ಲ ಅನ್ಸುತ್ತೆ. ಅದನ್ನ ನಾರ್ಮಲೈಸ್ ಮಾಡಬೇಕಾಗತ್ತೆ ಪೀರಿಯಡ್ಸ್ ಅನ್ನೋದು. ಅಂದರೆ ಈಗ ಅಣ್ಣ ತಂಗಿ ಇರ್ತಾರೆ ಅಥವಾ ಅಕ್ಕ ತಮ್ಮ ಇರ್ತಾರೆ. ಬರೀ ಅಮ್ಮ ಸಪ್ರೇಟಾಗಿ ಮಗಳನ್ನ ಕೂತ್ಕೊಂಡು ಪೀರಿಯಡ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಫ್ಯಾಮಿಲಿಯಲ್ಲಿ ನಾರ್ಮಲೈಸ್ ಮಾಡಿದಾಗ ಪೀರಿಯಡ್ಸ್ ಅನ್ನೋದು ಆಗ ಏನಾಗುತ್ತೆ, ಆ ಕಾಂಪ್ಲೆಕ್ಸು ಅಥವಾ ಏನಿರುತ್ತೆ ಅದನ್ನು ಯು ಕ್ಯಾನ್ ಸ್ಟಾಪ್ ಇಟ್, ಆ ಕಾಂಪ್ಲೆಕ್ಸ್ ಅನ್ನೋದನ್ನು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪೀರಿಯಡ್ಸ್ ಅಂದರೆ ಸೀಕ್ರೆಟಾಗಿ ಮುಚ್ಚಿಟ್ಕೊಂಡು ಪ್ಯಾಡ್ ತಗೊಂಡು ಹೋಗೋದು ಅಂಥದ್ದೆಲ್ಲ ಬೇಕಾಗಿಲ್ಲ. ಈ ಗಂಡು ಮಗ ಆಗಿ ಅವ್ರಿಗೂ ಗೊತ್ತಾಗಬೇಕು ಪೀರಿಯಡ್ಸ್ ಗೊತ್ತಿದೆ. ಇಟ್ ಈಸ್ ನಥಿಂಗ್ ದಿಸ್ ಥಿಂಗ್. ಇಟ್ ಈಸ್ ಅನ್ ಎಜುಕೇಟಿವ್ ಥಿಂಗ್. ಇಟ್ ಈಸ್ ಅ ನಾರ್ಮಲ್ ಪ್ರೋಸೆಸ್. ಅದನ್ನು ನಾರ್ಮಲೈಸ್ ಮನೆಯಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದನ್ನೇನು ಮುಚ್ಚಿಟ್ಕೊಂಡು ಮಾಡುವಂಥದ್ದು ಏನಿಲ್ಲ ಅದನ್ನು. ಆ್ಯಂಡ್ ದಟ್ ಇಸ್ ವಾಟ್. ಆ್ಯಂಡ್ ತಾಯಿಯಲ್ಲಿ ಮೇನ್ ಇಂಪಾರ್ಟೆಂಟ್ ರೋಲು, ತಂದೆ ಇಂಪಾರ್ಟೆಂಟ್ ರೋಲ್ ಬರ್ತದೆ. ತಂದೆನೂ ಮಾತಾಡ್ಬೋದು ಮಗಳ ಜೊತೆಗೆ, ಈ ಥರ ಇರ್ತದೆ. ಸೊ ದಟ್ ಶಿ ಕ್ಯಾನ್ ಬಿ ಶೇರಿಂಗ್. ಮನೆಯಲ್ಲಿ ಓಪನ್ ಆಗಿದ್ದಾಗ ಹೊರಗಡೆ ಕೂಡ ಓಪನ್ ಆಗಿ ಇರ್ತದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಸೊ ಈಗ ಇನ್ನೊಂದು ಮಕ್ಕಳಲ್ಲಿ ನೀವು ಹೇಳಿದ್ರಿ ಈಗ ಪೀರಿಯಡ್ಸ್ ಅಂದ ತಕ್ಷಣ ನಮಗೆಲ್ಲ ಅನ್ಸೋದು ಒಂದು ಏಜಿಗೆ ಈಗ 9th 10th ಬಂದಾಗ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಈಗೀಗ ಹೇಗೆ ಅಂದ್ರೆ 5th 6th ಸ್ಟ್ಯಾಂಡರ್ಡ್ ಅಲ್ಲೂ ಪೀರಿಯಡ್ಸ್ ಆಗ್ತಾ ಇದೆ. 8 years. We are seeing as early as 8 years. ಬಟ್ ಅದು ಹೆಲ್ದಿನಾ ಅಂತ? It is not healthy. Precocious puberty ಅಂತ ಹೇಳ್ತೀವಿ. It is not healthy. ಇದು majority of the times it is because of diet. ಈ ಡಯಟ್ರಿ ಫ್ಯಾಟಿ ಫುಡ್ ಇಂದ, ಒಬೆಸಿಟಿ ಇಂದ, ಆ್ಯಂಡ್ ದೆನ್ ನಾವು ಕುಡಿಯೋ ಬಾಟ್ಲಿಂದ ಇರ್ಬೋದು, ಅದರಿಂದನೂ ಈಸ್ಟ್ರೋಜನ್ ಪ್ರೊಡಕ್ಷನ್ ಇರ್ತದೆ. ಪ್ಲಾಸ್ಟಿಕ್ ಬಾಟಲ್ಸಿಂದ, ವಾಟರ್ ಬಾಟಲ್ಸ್ ಇರಬಹುದು. ಸೊ ಇದರ ಯೂಸೇಜಿಂದ ಅರ್ಲಿ ಪ್ಯೂಬರ್ಟಿನ ನೋಡ್ತೀವಿ ನಾವು. ಬೇಜಾರಾಗುತ್ತೆ 8 ವರ್ಷದ ಮಗು ಪ್ಯಾಡ್ ಹಾಕೊಂಡು ಓಡಾಡಿದಾಗ ಅಥವಾ ಇದು ಮಾಡಿದಾಗ. ಆಡೋ ವಯಸ್ಸಲ್ಲಿ ದ ಮೇನ್ ರೀಸನ್ ಆಡೋ ವಯಸ್ಸಲ್ಲಿ ಆಟ ಆಡೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಸೊ ಮನೆಯಲ್ಲೇ ಕುತ್ಕೊಂಡು ಟಿವಿ ಅಥವಾ ಮೊಬೈಲ್ ನೋಡೋದೇ ಹೆಚ್ಚಿಗೆ ಆಗ್ತದೆ. ನವಡೇಸ್ ನಾನು ಹೊರಗಡೆ ಹೋಗಿ ನೋಡಿದಾಗ ಹೊರಗಡೆ ಆಟ ಆಡೋ ಮಕ್ಕಳು ತುಂಬ ಕಮ್ಮಿ ಇದ್ದಾರೆ. ಮುಂಚೆ ಎಲ್ಲ ರೋಡಲ್ಲಿ ಆಟ ಆಡ್ತಿದ್ರು ಮಕ್ಕಳುಗಳು. ಬಟ್ ಇವಾಗ ಐ ಡೋಂಟ್ ಸಿ ಮಕ್ಕಳುಗಳು ಹೊರಗಡೆ ಬೀದಿಯಲ್ಲಿ ಕುತ್ಕೊಂಡು ಆಟ ಆಡೋದು. ಒಂದು ಕ್ರಿಕೆಟ್ ಆಗಿರ್ಬೋದು, ಒಂದು ಕುಂಟೆಬಿಲ್ಲೆ ಆಗಿರ್ಬೋದು, ಅದು ನೋಡೋದು ತುಂಬ ರೇರ್ ಅನ್ನಿಸ್ಬಿಟ್ಟಿದೆ ನನಗೆ ಈಗ ಸ್ಟ್ರೀಟ್ಸಲ್ಲಿ ನೋಡೋದಕ್ಕೆ. ಹೌದು, ನೀವು ಹೇಳಿದ್ರಿ ಈಗ ಫುಡ್ ಕೂಡ ತುಂಬ ಮೇಜರ್ ರೀಸನ್. ಯಾಕಂದರೆ ಈ ಫ್ರೆಂಚ್ ಫ್ರೈಸು, ಬರ್ಗರ್, ಪಿಜ್ಜಾ ಎಲ್ಲ ನಮ್ಗೆ ಇಂಟ್ರೊಡ್ಯೂಸ್ ಆಗಿದ್ದೆ ನಾವು ಡಿಗ್ರಿ ಆ ಥರ ಎಲ್ಲ ಬಂದ್ಮೇಲೆ. ಬಟ್ ಈಗಿನ ಮಕ್ಕಳಿಗೆ ಅವ್ರಿಗೆ 2 years of age ಸ್ಕೂಲ್ ಹೋಗೋದು ಬೇಡ, ಬರ್ಡೇ ಅಂತಾನೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಾರೆ, ಫ್ರೈಸ್ ಅದು ಅಂತ ಪಾರ್ಟೀಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಪೇರೆಂಟ್ಸ್ ಕೂಡ ಒಂದ್ ಲೆಕ್ಕದಲ್ಲಿ ಹೌದು, ಪೇರೆಂಟ್ಸ್ ಕೂಡ. ಅಂಡ್ ಈಸಿ ಅವೈಲಬಿಲಿಟಿ ಆಫ್ ಫುಡ್. ಈಗ ಮುಂಚೆ ಆಗಿದ್ರೆ ಪ್ರಾಬಬ್ಲಿ ನಾನ್ ಚಿಕ್ಕವರಿದ್ದಾಗ ಇಟ್ ವಾಸ್ ಓನ್ಲಿ ಆನ್ ಅ ಸಂಡೇ ದಟ್ ವುಡ್ ಬಿ ಅ ಸ್ಪೆಷಲ್ ಡೇ ಅಂಡ್ ಒನ್ ಚಾಯ್ಸ್ ಆಫ್ ಫುಡ್ ಇರ್ತಿತ್ತು ನಿಮಗೆ. ಐದರ್ ಯು ಕುಡ್ ಚೂಸ್ ವಾಟ್ ಎವರ್ ಯು ವಾಂಟ್. ಯಾಕಂದ್ರೆ ಹೊಟ್ಟೆ ಅಷ್ಟೇ ತುಂಬೋದಲ್ವಾ. ಬಟ್ ಇವಾಗ ಹಂಗಿಲ್ಲ, ವಾರಕ್ಕೆ 2 ದಿನ 3 ದಿನ ಇಷ್ಟ ಬಂದಿದ್ದ ಟೈಮು. ಈಗ ಅನ್ನಿಸ್ತಿದೆ ಐಸ್ ಕ್ರೀಮ್ ತಿನ್ನೋದು, 1 click ಯು ಗೆಟ್ ಅನ್ ಐಸ್ ಕ್ರೀಮ್. You want something, 1 click it comes. So easy availability of junk food is one of the main reasons. And also ಕೆಲವೊಂದು ಪೇರೆಂಟ್ಸ್ ಹೇಳಿದ್ದಾರೆ ಅವ್ರು ಗೊತ್ತಿಲ್ದಂಗೆ ಮಕ್ಕಳೇ ಆರ್ಡರ್ ಮಾಡಿಬಿಟ್ಟಿರ್ತಾರೆ ಫುಡ್ನ ಮನೆಗೆ. ಅವ್ರಿಗೂ ಗೊತ್ತು ಆರ್ಡರ್ ಮಾಡೋದಕ್ಕೆ ಹೆಂಗೈತೆ ಅಂತ ಅಂದ್ಬಿಟ್ಟು. ಸೊ ಜಂಕ್ ತುಂಬಾ ಈಸಿಲಿ ಅವೈಲಬಲ್ ಈಗ. and nicely advertised also. Yes, and especially when it comes to ಹೆಣ್ಮಕ್ಳು ಅಂತ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರ್ಲೇಬೇಕು. ಹೌದು. and
ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದಾನೇ ಅಭ್ಯಾಸ ಮಾಡಿಸ್ಬಿಡ್ಬೇಕು. ಬಿಕಾಸ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಅಂದ್ರೆ ಲೈಫ್ ಲಾಂಗ್ ನಾವು ಹಾ ಪೀರಿಯಡ್ಸ್ ಅನುಭವಿಸಲೇಬೇಕಾಗುತ್ತೆ. ಹೌದು ಹೌದು. ಇಟ್ಸ್ ಬೆಟರ್ ಓದಿನ ಜೊತೆಗೆ ಫಿಸಿಕಲ್ ಹೆಲ್ತು ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಹೆಣ್ಮಗುಗೂ ಇರ್ರೆಗ್ಯುಲರ್ ಸೈಕಲ್ಸು ಅಥವಾ ಈ 12th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಬರ್ತಾರೆ ಇರ್ರೆಗ್ಯುಲಾರಿಟಿ ಇಟ್ಕೊಂಡು ಸ್ಟ್ರೆಸ್ ಇಟ್ಕೊಂಡು ಎಲ್ಲ. ನಾನು ಹೇಳ್ತೀನಿ, ಇಷ್ಟು ಸ್ಟ್ರೆಸ್ ತೊಗೊಂಡು ನೀವೊಂದು ಟಾಪ್ ಲೆವೆಲ್ಗೆ ಹೋಗ್ತೀರಾ ಅಂತಲೇ ಇಟ್ಕೊಳ್ಳಿ. ಅಟ್ ದಿ ಏಜ್ ಆಫ್ 30 ಯು ಎಂಡ್ ಅಪ್ ಬೀಯಿಂಗ್ ಡಯಾಬಿಟಿಕ್ಕು, ಹೈಪರ್ಟೆನ್ಸಿವು, ಆ್ಯಂಡ್ ನೀವು ನಿಮ್ಮ ಪೊಟೆನ್ಷಿಯಲ್ನ ಪೂರ್ತಿಯಾಗಿ ನೀವು ಯೂಸ್ ಮಾಡೋಕ್ಕಾಗ್ತಿಲ್ಲ ಹೆಲ್ತ್ ರೀಸನ್ಸಿಂದ. ವಾಟ್ಸ್ ದ ಪಾಯಿಂಟ್ ಇನ್ ಅಚೀವಿಂಗ್? ಸೊ ನೀವು ಎಜುಕೇಷನ್ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಆ ಲೆವೆಲಿಗೆ ತೊಗೊಂಡು ಹೋಗಬೇಕಾಗತ್ತೆ ವೆನ್ ಯು ಆರ್ ಇನ್ ದ ಪ್ರೈಮ್ ಲೆವೆಲ್. ಸೊ ಅದನ್ನು ಬಿಟ್ಟು ಈ 20s to 40s ಏನಿದೆ, ದಟ್ ಈಸ್ ವೇರ್ ದ ಹೆಲ್ತ್ ಡಿಸೈಡ್ಸ್ ಯುವರ್ 50s and 60s. 20s to 40s ಅಲ್ಲಿ ನಾವು ಎಕ್ಸಸೈಸ್ ಮಾಡ್ದಿರ ಡಯಟ್ ಕಂಟ್ರೋಲ್ ಏನೂ ಮಾಡಿಲ್ಲ ಅಂತಂದರೆ ಶ್ಯೂರ್ಲಿ 40-50 ಅಲ್ಲಿ ವೆರಿ ಅರ್ಲಿ ಏಜ್ ವಿ ಎಂಡ್ ಅಪ್ ಬೀಯಿಂಗ್ ಡಯಾಬಿಟಿಕ್ ಆರ್ ಹೈಪರ್ಟೆನ್ಸಿವ್. ಪೀರಿಯಡ್ಸ್ ಇರೆಗ್ಯುಲಾರಿಟಿ ಬಗ್ಗೆ ಹಾಗೆ ಅಬ್ನಾರ್ಮಲಿಟಿ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.